ವಿಶ್ವದ ಅತ್ಯಂತ ಶ್ರೀಮಂತ ಹೋಟೆಲ್ ಯಾವುದು? ಆಪ್ಷನ್ಸ್: ಎ ದಿ ಮಾರ್ಕ್ ಹೋಟೆಲ್, ಬಿ ದಿ ಲವರ್ಸ್ ಡೀಪ್, ಸಿ ದಿ ರಾಯಲ್ ಶೂಟ್, ಡಿ ಫಾರ್ಮ್ ಕೆಸಿನೋ ರೆಸಾರ್ಟ್. ಸರಿಯಾದ ಉತ್ತರ ಆಪ್ಷನ್ ಬಿ ದಿ ಲವರ್ಸ್ ಡೀಪ್. ವೀಕ್ಷಕರೇ, ವಿಶ್ವದ ಅತ್ಯಂತ ದುಬಾರಿ ಹೋಟೆಲ್ ಭೂಮಿಯ ಮೇಲಲ್ಲ, ಸಮುದ್ರದ ಒಳಗಿದೆ. ಎಸ್, ಈ ಹೋಟೆಲ್ ನೀರಿನ ಒಳಗೆ ಚಲಿಸುತ್ತೆ. ಈ ಹೋಟೆಲನ್ನು ಸಬ್ಮರೀನ್ನಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದು ವೆಸ್ಟ್ ಇಂಡೀಸ್ನ ಸೇಂಟ್ ಲೂಸಿಯಾ ಸಮುದ್ರದಲ್ಲಿದ್ದು ಇದರ ಹೆಸರು ದಿ ಲವರ್ಸ್ ಡೀಪ್ ಆಗಿದೆ. ಒಂದು ರಾತ್ರಿ ಇಲ್ಲಿ ಉಳಿದುಕೊಳ್ಳುವುದಕ್ಕೆ 1,20,00,000 ರೂಪಾಯಿಗಳನ್ನು ಬಾಡಿಗೆ ಕೊಡಬೇಕು. ಇಲ್ಲಿ ಬೆಡ್ನಿಂದ ಹಿಡಿದು ಡೈನಿಂಗ್ ಟೇಬಲ್ವರೆಗೆ ಎಲ್ಲ ಸಮುದ್ರದ ಒಳಗೆ ಇದೆ. ಊಟ ಮಾಡುವಾಗ, ಬೆಡ್ ಮೇಲೆ ಮಲಗಿರುವಾಗ ಸಮುದ್ರದ ಒಳಗಿನ ಅದ್ಭುತ ನೋಟವನ್ನು ಎಂಜಾಯ್ ಮಾಡಬಹುದು. ನೀವು ಇಲ್ಲಿಗೆ ಯಾವಾಗ ಹೋಗ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಕ್ರಿಕೆಟ್ ಲೋಕದ ದಾಖಲೆಗಳ ಸರದಾರ ವಿರಾಟ್ ಕೊಹ್ಲಿ ಅವರು ಯಾವ ಜಾತಿಗೆ ಸೇರಿದವರು? ಆಪ್ಷನ್ಸ್: ಎ ಬ್ರಾಹ್ಮಣ, ಬಿ ಪಂಜಾಬಿ ಖಾತ್ರಿ, ಸಿ ಪಾಟೀಲ್, ಡಿ ಪರಿಶಿಷ್ಟ ಪಂಗಡ. ಸರಿಯಾದ ಉತ್ತರ ಆಪ್ಷನ್ ಬಿ ಪಂಜಾಬಿ ಖಾತ್ರಿ. ವೀಕ್ಷಕರೇ, ಕ್ರಿಕೆಟ್ ಲೋಕದ ಕಿಂಗ್ ಕೊಹ್ಲಿ ಅವರು ಪಂಜಾಬಿನ ಖಾತ್ರಿ ಜಾತಿಗೆ ಸೇರಿದವರು. 1947ರಲ್ಲಿ ಭಾರತದ ವಿಭಜನೆಯ ಮೊದಲು ಬೇರಾ, ರಾವಲ್ಪಿಂಡಿ, ಕ್ಯಾಂಬಲ್ಪೋರ್ ಮತ್ತು ಅಜಾರದಲ್ಲಿ ಈ ಜಾತಿಯವರು ಹೆಚ್ಚಾಗಿ ನೆಲೆಸಿದ್ದರು. ಯಾವ ವಿಟಮಿನ್ ಕೊರತೆಯಿಂದ ವ್ಯಕ್ತಿಯು ಬೇಗ ವಯಸ್ಸಾದವರಂತೆ ಕಾಣುತ್ತಾನೆ? ಆಪ್ಷನ್ಸ್: ಎ ವಿಟಮಿನ್ ಎ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಡಿ. ಯಾವ ಹಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ನಾರಿನಾಂಶವಿದೆ? ಆಪ್ಷನ್ಸ್: ಎ ಸೇಬು, ಬಿ ಕಿತ್ತಳೆ, ಸಿ ಬಾಳೆಹಣ್ಣು, ಡಿ ಮಾವಿನ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಕಿತ್ತಳೆ ಹಣ್ಣು. ತಡರಾತ್ರಿಯವರೆಗೆ ಮೊಬೈಲ್ ನೋಡುವುದರಿಂದ ಯಾವ ಕಾಯಿಲೆ ಬರುತ್ತದೆ? ಆಪ್ಷನ್ಸ್: ಎ ಬ್ರೈನ್ ಟ್ಯೂಮರ್, ಬಿ ಕಣ್ಣಿನ ಸಂಬಂಧಿತ ಸಮಸ್ಯೆ, ಸಿ ಹೃದಯ ಸಂಬಂಧಿ ಕಾಯಿಲೆ, ಡಿ ಜೀರ್ಣಕ್ರಿಯೆ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕಣ್ಣಿನ ಸಂಬಂಧಿತ ಸಮಸ್ಯೆ. ವೀಕ್ಷಕರೇ, ಫಾರ್ಮಸಿ.ಇನ್ ವೆಬ್ಸೈಟ್ನಲ್ಲಿ ಪ್ರಕಟವಾದ ವರದಿಯ ಪ್ರಕಾರ ತಡರಾತ್ರಿಯವರೆಗೆ ಮೊಬೈಲ್ ಸ್ಕ್ರೀನ್ ಅನ್ನು ನೋಡುವುದರಿಂದ ಒಣ ಕಣ್ಣುಗಳು, ದೃಷ್ಟಿ ಮಂದವಾಗುವುದು ಮತ್ತು ಇತರೆ ಕಣ್ಣಿನ ಸಂಬಂಧಿತ ಲಕ್ಷಣಗಳು ಕಂಡುಬರುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಚಪಾತಿ ಹಿಟ್ಟನ್ನು ಕಲಸಿ ಫ್ರಿಡ್ಜ್ನಲ್ಲಿ ಇಟ್ಟರೆ ಯಾವ ಕಾಯಿಲೆ ಬರುತ್ತದೆ? ಆಪ್ಷನ್ಸ್: ಎ ಹೊಟ್ಟೆ ನೋವು, ಬಿ ಅಜೀರ್ಣ, ಸಿ ಹೊಟ್ಟೆ ಉಬ್ಬರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ವೀಕ್ಷಕರೇ, ಫ್ರಿಡ್ಜ್ನಲ್ಲಿ ಹಾಲು, ಹಣ್ಣು, ತರಕಾರಿ ಹಾಗೂ ಮಾಡಿದ ಅಡಿಗೆ ಹಾಳಾಗದಂತೆ ಇಡುತ್ತೇವೆ. ಕೆಲವರು ಯಾವಾಗಲೂ ಅನಗತ್ಯ ವಸ್ತುಗಳನ್ನು ಫ್ರಿಡ್ಜ್ನಲ್ಲಿ ಇಡುತ್ತಾರೆ. ಅದರಲ್ಲಿ ಚಪಾತಿ ಹಿಟ್ಟು ಕೂಡ ಒಂದು. ಚಪಾತಿ ಹಿಟ್ಟನ್ನು ಫ್ರಿಡ್ಜ್ನಲ್ಲಿ ಇಟ್ಟರೆ ಹಲವಾರು ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ ಎನ್ನುತ್ತಾರೆ ತಜ್ಞರು. ಫ್ರಿಡ್ಜ್ನಲ್ಲಿ ಇಟ್ಟ ಚಪಾತಿ ಹಿಟ್ಟಿನಲ್ಲಿ ಬ್ಯಾಕ್ಟೀರಿಯಾ ಸುಲಭವಾಗಿ ಬೆಳೆಯುತ್ತದೆ. ಇವುಗಳನ್ನು ತಿನ್ನುವುದರಿಂದ ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ ಮತ್ತು ಅಜೀರ್ಣ ಉಂಟಾಗುತ್ತದೆ. ಚಪಾತಿ ಹಿಟ್ಟು ಕಲಸಿ ಫ್ರಿಡ್ಜ್ನಲ್ಲಿ ಇಟ್ಟರೆ ಮೃದುವಾಗುತ್ತದೆ ಎಂದು ಹಲವರು ಭಾವಿಸುತ್ತಾರೆ. ಆದರೆ ಈ ರೀತಿ ಇಡುವುದರಿಂದ ಚಪಾತಿಯ ರುಚಿಯೂ ಸಹ ಬದಲಾಗುತ್ತದೆ.
ಬೇಸಿಗೆಯಲ್ಲಿ ತಾಳೆಹಣ್ಣು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ. ಜೀರ್ಣಾಂಗ ವ್ಯವಸ್ಥೆ ಸುಧಾರಣೆ, ಬಿ. ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತದೆ, ಸಿ. ಕೂದಲು ಉದುರುವಿಕೆ ಕಡಿಮೆ, ಡಿ. ತೂಕ ನಷ್ಟ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ಈ ಬೇಸಿಗೆಯಲ್ಲಿ ಹೆಚ್ಚಿನ ನೀರಿನಂಶ ಇರುವ ಹಣ್ಣುಗಳನ್ನು ತಿನ್ನಲು ಮತ್ತು ಸಾಕಷ್ಟು ನೀರನ್ನು ಕುಡಿಯಲು ವೈದ್ಯರು ಸಲಹೆ ನೀಡುತ್ತಾರೆ. ಬೇಸಿಗೆ ಬಿಸಿಯಿಂದ ರಕ್ಷಿಸಿಕೊಳ್ಳಲು ಜನರು ಎಳನೀರು, ಹಣ್ಣುಗಳು ಸೇರಿದಂತೆ ಅನೇಕ ಆಹಾರಗಳ ಮೊರೆ ಹೋಗುತ್ತಿದ್ದಾರೆ. ಇವುಗಳಲ್ಲಿ ತಾಳೆಹಣ್ಣುಗಳು ಕೂಡ ಒಂದು. ತಾಳೆಹಣ್ಣಿಗೆ ಸದ್ಯ ಭಾರಿ ಡಿಮ್ಯಾಂಡ್ ಇದೆ. ಇದು ಕೇವಲ ರುಚಿಕರವಾದ ಹಣ್ಣು ಮಾತ್ರವಲ್ಲದೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಸಹ ಹೊಂದಿದೆ. ತಾಳೆಹಣ್ಣಿನಲ್ಲಿ ವಿಟಮಿನ್ಗಳು, ಖನಿಜಗಳು ಮತ್ತು ಫೈಬರ್ ಅಂಶ ಸಮೃದ್ಧವಾಗಿವೆ. ವಿಶೇಷವಾಗಿ ವಿಟಮಿನ್ ಸಿ, ಕಬ್ಬಿಣ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೀಸಿಯಂ ಅಂಶಗಳು ಹೆಚ್ಚಿದೆ. ತಾಳೆಹಣ್ಣಿನಲ್ಲಿರುವ ಫೈಬರ್ ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸಲು ತುಂಬ ಉಪಯುಕ್ತವಾಗಿದೆ. ಇದು ಮಲಬದ್ಧತೆಯನ್ನು ತಡೆಯುತ್ತದೆ. ಇದರಲ್ಲಿರುವ ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ತುಂಬ ಉಪಯುಕ್ತವಾಗಿದೆ. ಶೀತ ಮತ್ತು ಕೆಮ್ಮಿನಂತಹ ಕಾಯಿಲೆಗಳ ವಿರುದ್ಧ ಹೋರಾಡಲು ಇದು ತುಂಬ ಉಪಯುಕ್ತವಾಗಿದೆ. ಅದರಲ್ಲೂ ಇದರಲ್ಲಿರುವ ಪೊಟ್ಯಾಷಿಯಂ ರಕ್ತದೊತ್ತಡವನ್ನು ನಿಯಂತ್ರಿಸಲು ತುಂಬ ಉಪಯುಕ್ತವಾಗಿದೆ. ಇದು ಹೃದ್ರೋಗದ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತದೆ ಮತ್ತು ಮೂತ್ರಪಿಂಡದ ಆರೋಗ್ಯವನ್ನು ಸುಧಾರಿಸಲು ತುಂಬ ಉಪಯುಕ್ತವಾಗಿದೆ. ಕಿಡ್ನಿ ಸ್ಟೋನ್ಸ್ ರೂಪುಗೊಳ್ಳುವುದನ್ನು ತಡೆಯುತ್ತದೆ. ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ತ್ವಚೆಯನ್ನು ಆರೋಗ್ಯವಾಗಿರಿಸುತ್ತದೆ, ಸುಕ್ಕುಗಳು ಮತ್ತು ಕಲೆಗಳನ್ನು ತಡೆಯುತ್ತದೆ ಮತ್ತು ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುತ್ತದೆ. ಇನ್ನು ತಾಳೆಹಣ್ಣುಗಳು ಕಡಿಮೆ ಕ್ಯಾಲರಿ ಮತ್ತು ಹೆಚ್ಚಿನ ಫೈಬರ್ ಅನ್ನು ಹೊಂದಿರುತ್ತವೆ. ಆದ್ದರಿಂದ ಇವು ತೂಕ ನಷ್ಟಕ್ಕೆ ತುಂಬ ಉಪಯುಕ್ತವಾಗಿವೆ. ತಾಳೆಹಣ್ಣುಗಳಲ್ಲಿ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವುದರಿಂದ ಇದು ಮಧುಮೇಹಿಗಳಿಗೆ ಉತ್ತಮವಾಗಿದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಬಹಳ ಸಹಾಯಕವಾಗಿದೆ. ಇದರಲ್ಲಿ ನೀರಿನಂಶ ಹೆಚ್ಚಿರುವುದರಿಂದ ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿಡುತ್ತದೆ. ಯಾವ ವಿಟಮಿನ್ ಕೊರತೆಯಿಂದ ಬೇಸಿಗೆಯಲ್ಲಿ ತುಟಿಗಳು ಒಣಗುತ್ತವೆ? ಆಪ್ಷನ್ಸ್: ಎ. ವಿಟಮಿನ್ ಬಿ, ಬಿ. ವಿಟಮಿನ್ ಸಿ, ಸಿ. ವಿಟಮಿನ್ ಎ, ಡಿ. ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಎ, ವಿಟಮಿನ್ ಬಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.